ನೀವು ಕೆಲವು ಗುಂಪಿನ ನಿಯಮಗಳಿಂದ ಹೊರಬರಬಹುದು, ಆದರೆ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗುವುದು. ಪ್ರೀತಿಯುಳ್ಳ ದೇವಜನರೇ, ಹೃದಯಪೂರ್ವಕವಾದ ವಂದನೆಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಒಪ್ಪಿಸು ಎಂಬ ಶಬ್ದದ ಗೂಢಾರ್ಥವೇನು? ಕ್ರಿಸ್ತನು ನಮ್ಮ ಜೀವಿತದಲ್ಲಿ ನಿಜವಾಗಿಯೂ ಯಜಮಾನನಾಗಿದ್ದಾನೋ ಅಥವಾ ಅವನು ಹೊರಗೆ ಇದ್ದಾನೋ? ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಸ್ಥಾನ ಕೊಟ್ಟಿದ್ದೇವೆಯೋ? ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ಆತನಿಗೆ ಎಲ್ಲರೂ ಜೀವಿಸುವರೇ ಎಂಬುದಾಗಿ ಹೇಳಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಪ್ರಾಯೋಗಿಕ ಪರಿಶುದ್ಧತೆ ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ. ಪರಿಶುದ್ಧತೆಯು ನಮ್ಮ ಸ್ಥಾನಕ್ಕನುಸಾರವಾಗಿದೆ ಎಂದು ನಾವು ತಿಳಿದೆವು. ಅಂದರೆ ನಾವು ಕೆಲವು ವಿಚಾರಗಳನ್ನು ತಿಳುಕೊಳ್ಳಬೇಕಾಗಿದೆ. ದೇವರು ಒಬ್ಬ ಪಾಪಿಯನ್ನು ತನ್ನ ಇಷ್ಟದ ವ್ಯಕ್ತಿಯನ್ನಾಗಿ ಮಾಡುವ ವಿಧಾನವನ್ನು ನಾವು ತಿಳಿಯಬೇಕು. ನೀತಿ ನಿರ್ಣಯವು ಅವನನ್ನು ನೀತಿವಂತನೆಂದು ಘೋಷಿಸಿ ಪಾಪದ ಶಿಕ್ಷೆಯನ್ನು ನಿವಾರಿಸಿದರೂ ಅವನನ್ನು ಈ ಜೀವಿತದಲ್ಲಿ ಬದಲಾಯಿಸಲಿಲ್ಲ. ಅವನಿಗೆ ಒಂದು ಹೊಸ ಸ್ವಭಾವವನ್ನು ಕೊಟ್ಟಿತು. ಈಗ ತಾನು ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟು ಆತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇನೆಂದು ಅವನು ತಿಳುಕೊಳ್ಳಬೇಕಾಗಿದೆ. ಅವರು ಪರಿಶುದ್ಧಾತ್ಮನ ಬಲದಲ್ಲಿ ಜೀವಿಸಬೇಕೆಂದು ದೇವರು ಆಶಿಸುತ್ತಾನೆ. ವಿಶ್ವಾಸಿಯು ಜೀವಿಸುವ ಕ್ರಿಸ್ತನೊಂದಿಗೆ ಜೋಡಿಸಲ್ಪಟ್ಟಿದ್ದಾನೆ. ಈ ಸತ್ಯವನ್ನು ಅವನು ತಿಳಿದುಕೊಳ್ಳತಕ್ಕದು. ದೇವರು ನಂಬಿಕೆಯ ಮೂಲಕ ನಮ್ಮನ್ನು ರಕ್ಷಿಸಿದನು. ನಾವು ನಂಬಿಕೆಯಿಂದಲೇ ಜೀವಿಸಬೇಕು. ನಮ್ಮಲ್ಲಿ ಅನೇಕರು ನನ್ನನ್ನು ಸೇರಿಸಿ ರಕ್ಷಣೆಗಾಗಿ ಆತನನ್ನು ನಂಬಿದೆವು, ಆದರೆ ನಮ್ಮ ದೈನಂದಿನ ಜೀವಿತಕ್ಕಾಗಿ ನಾವು ಆತನನ್ನು ನಂಬಿದ್ದೇವೆಯೋ? ನಾವು ನಂಬಿಕೆಯಿಂದ ಜೀವಿಸಲೇಬೇಕು. ಪ್ರಿಯರೇ, ಈಗ ನಾವು ಪ್ರಾಯೋಗಿಕ ವಿಚಾರಕ್ಕೆ ಬರುತ್ತಿದ್ದೇವೆ. ನೀನು ದೇವರೊಂದಿಗೆ ಒಳಗಾಗಬೇಕು, ಇಲ್ಲವೇ ದೇವರಿಗೆ ನಿನ್ನನ್ನು ಒಪ್ಪಿಸಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ, ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿನ ಒಪ್ಪಿಸು ಎಂಬ ಶಬ್ದವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿನ ಅರ್ಪಿಸಿರಿ ಎಂಬ ಅರ್ಥವನ್ನೇ ಕೊಡುವಂಥದ್ದಾಗಿದೆ. ಇದು ಸೇವೆಗಾಗಿ ನಿನ್ನನ್ನು ಒಪ್ಪಿಸಿಕೊಡುವುದಾಗಿದೆ. ದೇವರಿಗೆ ಸಮರ್ಪಿಸಲ್ಪಟ್ಟ ಇಲ್ಲವೇ ಒಪ್ಪಿಸಲ್ಪಟ್ಟ ಜೀವಿತವೆಂದರೆ ಅನೇಕರಿಗೆ ನಿಸ್ಸಾರವಾಗಿ ಕಾಣಬಹುದು. ಒಪ್ಪಿಸಿಕೊಡುವುದು ಹಾಗೂ ಜಯಪ್ರದವಾದ ಜೀವಿತವನ್ನು ನಡೆಸುವುದರ ಕುರಿತಾಗಿ ನಾವು ಮಾತನಾಡುತ್ತೇವೆ. ಇವು ಒಂದಕ್ಕೊಂದು ವಿರೋಧವಾಗಿರುವ ಪದಗಳಾಗಿ ಕಾಣಬಹುದು. ನಮ್ಮಲ್ಲಿ ಅನೇಕರು ತೊಂದರೆಗೊಳಗಾಗುವುದಕ್ಕೆ ಕಾರಣವೇನೆಂದರೆ ನಾವು ನಮ್ಮ ಹಳೇ ಸ್ವಭಾವಕ್ಕೆ ದಾಸರಾಗುವುದರಿಂದಲೇ. ಹೊಸ ಸ್ವಭಾವ ಹೊಂದಿದ ನಾವು ನಮ್ಮ ಸ್ವಂತ ಚಿತ್ತದ ಆಯ್ಕೆಯಿಂದ ದೇವರ ಚಿತ್ತವನ್ನು ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿರುವವರೆಗೆ ನಾವು ಹಳೇ ಸ್ವಭಾವದಿಂದ ತಪ್ಪಿಸಿಕೊಳ್ಳಲಾಗದಿದ್ದರೂ ನಾವು ದೇವರಿಗೆ ಒಳಗಾಗಬೇಕೆಂದು ಹೇಳಿಯದೆ ಪಾಪ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಂತೆ ನಾವು ಸತ್ತವರೊಳಗಿಂದ ಜೀವಿತನಾಗಿ ಎದ್ದವರಂತೆ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ನಾವು ಈಗ ಕ್ರಿಸ್ತನಲ್ಲಿ ಜೀವಿಸುತ್ತಿದ್ದೇವೆ, ಹೊಸ ಸ್ವಭಾವ ಹೊಂದಿದ್ದೇವೆ, ತಿರುಗಿ ಹುಟ್ಟಿದವರಾಗಿದ್ದೇವೆ. ಪ್ರಿಯರೇ, ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ದೇವರಿಗೆ ಸಮರ್ಪಿಸಿರಿ ಎಂಬುದನ್ನು ನೋಡುವಾಗ ಇದು ನೇರವಾಗಿ ನಮಗೆ ಸಂಬಂಧಿಸಿದ ಹೇಳಿಕೆಯಾಗಿದೆ. ನಮ್ಮ ನಿಜವಾದ ಸಮಸ್ಯೆ ಏನಾಗಿದೆ? ನನ್ನ ಸಮಸ್ಯೆ ಏನೆಂದು ನನಗೆ ತಿಳಿದದೆ. ಅದು ಏನೇ ಆಗಿದ್ದರೂ ಅದನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಅದು ಕೆಟ್ಟ ಕೋಪವೋ, ದೇವರ ಬಳಿಗೆ ಅದನ್ನು ತಂದು ಅದರ ಕುರಿತಾಗಿ ಆತನೊಡನೆ ಮಾತನಾಡು. ಕೆಟ್ಟ ಮಾತುಗಳನ್ನಾಡುವ ನಾಲಿಗೆಯ ಕುರಿತಾಗಿ ಏನು? ಒಮ್ಮೆ ಅನ್ಯ ಭಾಷೆಗಳನ್ನಾಡುವುದರ ಕುರಿತಾಗಿ ನಡೆದ ಕೂಟಕ್ಕೆ ಬಂದಿದ್ದ ಒಬ್ಬಾಕೆ ಸಹೋದರಿಯನ್ನು
ನೀನು ಅನ್ಯಭಾಷೆಯಲ್ಲಿ ಮಾತನಾಡಬೇಕೆಂದಿದೆಯೋ ಎಂದು ಕೇಳಿದಾಗ ಆಕೆ, ಅಯ್ಯೋ ಬೇಡ, ಈಗ ನನಗಿರುವ ಭಾಷೆಗಳಿಂದ ಬಿಡುಗಡೆಯಾದರೆ ಸಾಕು ಎಂದು ಹೇಳಿದಳು. ಪ್ರಿಯರೇ, ನಿನ್ನ ನಾಲಿಗೆ ನಿನ್ನ ಸಮಸ್ಯೆಯಾಗಿರುವುದಾದರೆ ಅದನ್ನು ದೇವರಿಗೆ ಒಪ್ಪಿಸಿಬಿಡು. ಇದು ಕಷ್ಟಕರವಾದದೆಂದು ಹೇಳಬೇಡ. ಪವಿತ್ರಾತ್ಮನ ಶಕ್ತಿಯಿಂದ ನೀನು ಇದನ್ನು ಮಾಡಲು ಶಕ್ತನಾಗುತ್ತಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ, ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಳೆ ಸ್ವಭಾವವನ್ನು ನಿಯಂತ್ರಿಸಲಿಕ್ಕಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಒಬ್ಬ ವಿಶ್ವಾಸಿಯಾಗಿ ನೀನು ಹಳೆ ಸ್ವಭಾವಕ್ಕನುಸಾರವಾಗಿ ಜೀವಿಸಬಾರದು. ನಿನಗೆ ಹೊಸ ಸ್ವಭಾವ ದೊರಕಿದೆ. ನೀನು ನಿನ್ನನ್ನು ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಆತನಿಗೆ ನಮ್ಮನ್ನು ಒಳಪಡಿಸುವುದು ಎಂಥ ಭಾಗ್ಯಕರ ಜೀವಿತವಾಗಿದೆ ಅಲ್ಲವೇ ಪ್ರಿಯರೇ? ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಹಾಗಾದರೇನು, ನಾವು ಧರ್ಮಶಾಸ್ತ್ರಾಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಸುಲಭ ಮಾತಲ್ಲಿ ಹೇಳಿದರೆ ನಮಗೆ ಸಹಾಯವಾದೀತು. ಹಾಗಾದರೇನು, ನಾವು ಧರ್ಮಶಾಸ್ತ್ರಕ್ಕೆ ಒಳಪಡದೆ ಕೃಪೆಗೆ ಅಧೀನರಾಗಿರುವುದರಿಂದ ಪಾಪ ಮಾಡಬಹುದೋ? ಅಂಥ ಯೋಚನೆಯನ್ನು ದೂರ ಮಾಡಿರಿ. ಈ ಪ್ರಶ್ನೆಯನ್ನು 1ನೇ ವಚನಕ್ಕಿಂತ ಭಿನ್ನವಾಗಿ ಕೇಳಲಾಗಿದೆ. ದೇವರ ಪರಿಶುದ್ಧಪಡಿಸುವ ಕಾರ್ಯವು ನೀತಿ ನಿರ್ಣಯದ ಆಧಾರದಲ್ಲೇ ನಡೆಯುತ್ತದೆಂದು ಪೌಲನು ಹಿಂದಿನ 14 ವಚನಗಳಲ್ಲಿ ತಿಳಿಸಿದ್ದಾನೆ. ಅದು ನಂಬಿಕೆಯ ಮೂಲಕವೇ. ಕರ್ತನಲ್ಲಿ ಪ್ರಿಯರೇ, ಅದು ದೇವರು ತಾನೇ ಮಾಡುವ ಕಾರ್ಯ. ನಾನು ನೀನು ಏನು ಮಾಡಲಾರೆವು, ನಮ್ಮಷ್ಟಕ್ಕೆ ನಾವು ಕ್ರೈಸ್ತ ಜೀವಿತವನ್ನು ಜೀವಿಸಲಾರೆವು ಎಂದು ತಿಳಿಯುವುದು ಒಂದು ದೊಡ್ಡ ಪಾಠವಾಗಿದೆ. ಆಗ ದೇವರು ಅದನ್ನು ನಮ್ಮ ಮೂಲಕ ಜೀವಿಸುವುದಕ್ಕೆ ನಾವು ಬಿಟ್ಟುಕೊಡುತ್ತೇವೆ. ಪ್ರಿಯರೇ, ಈ ಉನ್ನತವಾದ ಪರಿಶುದ್ಧತೆಯನ್ನು ಸಾಧಿಸಲು ಕೃಪೆಗೆ ಬೇರೇನಾದರೂ ಸೇರಿಸಬೇಕಾಗಿದೆಯೋ ಎಂಬುದೇ ಪೌಲನ ಪ್ರಶ್ನೆಯಾಗಿದೆ. ಅಂದರೆ ಸ್ವಾಭಾವಿಕ ಮನುಷ್ಯನು ನೆನೆಸುವುದೇನೆಂದರೆ ಅದಕ್ಕೆ ಏನಾದರೂ ನಿಯಮ ಸೂತ್ರಗಳಿರಬೇಕು ಎಂದು. ಸಭಾಚರಿತ್ರೆಯಲ್ಲಿ ಕ್ರೈಸ್ತ ಜೀವಿತ ನಡೆಸಲು ಬೇರೆ ಬೇರೆ ಸೂತ್ರಗಳು ಹುಟ್ಟಿಕೊಂಡವು. ಪ್ರಿಯರೇ, ಕ್ರೈಸ್ತ ಜೀವಿತವೆಂದರೆ ಕೆಲವು ನಿಯಮ ಸೂತ್ರಗಳನ್ನು ಅನುಸರಿಸುವುದಲ್ಲ. ಸೂತ್ರಗಳನ್ನು ಪಾಲಿಸಿಯೂ ಕ್ರೈಸ್ತ ಜೀವಿತದಲ್ಲಿಲ್ಲದೆ ಹೋಗಬಹುದು. ನೀವು ಕೇಳಬಹುದು, ಹಾಗಾದರೆ ಕ್ರೈಸ್ತ ಜೀವಿತವೆಂದರೆ ಏನು ಎಂಬುದಾಗಿ. ಪ್ರಿಯರೇ, ಕ್ರೈಸ್ತ ಜೀವಿತವೆಂದರೆ ಕ್ರಿಸ್ತನಿಗೆ ವಿಧೇಯನಾಗಿರುವುದೇ ಆಗಿದೆ. ಅಂದರೆ ಕ್ರಿಸ್ತನೊಂದಿಗೆ ಸಂಪರ್ಕದಲ್ಲಿರುವುದು. ಪ್ರಿಯ ಸ್ನೇಹಿತನೇ, ನೀನು ಆತನನ್ನು ಪ್ರೀತಿಸುತ್ತೀಯೋ? ಅದು ಮುಖ್ಯ ಸಂಗತಿಯಾಗಿದೆ. ಆತನು ಹೇಳುತ್ತಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ. ಪ್ರಿಯರೇ, ಕ್ರಿಸ್ತನೊಂದಿಗೆ ನಮ್ಮನ್ನು ಒಂದಾಗಿ ಮಾಡಿಕೊಳ್ಳುವ ಸ್ಥಾನ ಸಂಬಂಧ ಪರಿಶುದ್ಧತೆಯಾಗಿದೆ. ಇದು ಅಮೂಲ್ಯವಾದದ್ದು. ಆದರೆ ಕ್ರಿಸ್ತನಿಗೆ ವಿಧೇಯರಾಗಿರುವುದು ಪರಿಶುದ್ಧತೆಯನ್ನು ಅನುಭವಿಸುವುದಾಗಿದೆ. ಇದು ಪ್ರಾಯೋಗಿಕ ಪರಿಶುದ್ಧತೆಯಾಗಿದೆ. ಪ್ರಿಯರೇ, ಇದು ಬಹು ಸರಳವಾದದ್ದಾಗಿದೆ. ನೀನು ಹೇಗೆ ನಡೆಯುತ್ತೀ ಎಂಬುದಲ್ಲ, ಎಲ್ಲಿ ನಡೆಯುತ್ತೀ ಎಂಬುದು ಮುಖ್ಯವಾದದ್ದು. ನೀನು ಬೆಳಕಿನಲ್ಲಿ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುತ್ತಿದ್ದೀಯೋ? ಪಾಪವು ಈ ಅನ್ಯೋನ್ಯತೆಯನ್ನು ಕೆಡಿಸುತ್ತದೆ. ಆಗ ನಾವು ಆ ಪಾಪವನ್ನು ಒಪ್ಪಿ ಅರಿಕೆ ಮಾಡಬೇಕಾಗಿದೆ. ನಾವು ನಮ್ಮ ಜೀವಿತದಲ್ಲಿ ಸಾಗುವಾಗ ನಮ್ಮಲ್ಲಿರುವ ಪಾಪಗಳನ್ನು ಅರಿಕೆ ಮಾಡದಿದ್ದರೆ ಆತನೊಂದಿಗೆ ನಮಗೆ ಅನ್ಯೋನ್ಯತೆ ಇರುವುದಿಲ್ಲ. ನಮ್ಮ ಪಾಲಿನ ಕೆಲಸ ಅರಿಕೆ ಮಾಡುವುದು, ಆತನ ಪಾಲಿನ ಕೆಲಸ ನಮ್ಮನ್ನು ಶುದ್ಧೀಕರಿಸುವುದು. ಯೋಹಾನ ಬರೆದಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನು ದಯವಿಟ್ಟು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ನನಗೂ ನಿನಗೂ ಅತೀ ಪ್ರಾಮುಖ್ಯವಾದ ಅಗತ್ಯತೆ ಎಂದರೆ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿದ್ದುಕೊಂಡು ಆತನಿಗೆ ವಿಧೇಯರಾಗಿರುವುದೇ ಆಗಿದೆ. ಆಗ ನಾವು ಕ್ರೈಸ್ತ ಜೀವಿತವನ್ನು ಜೀವಿಸುತ್ತೇವೆ. ಪ್ರಿಯರೇ, ಒಳ್ಳೆಯ ಕ್ರೈಸ್ತರ ಹೃದಯದಲ್ಲಿ ಕೂಡ ಒಂದು ಕೆಟ್ಟ ಯೋಚನೆ ಹುಟ್ಟಿಕೊಳ್ಳುತ್ತದೆ. ಅದೇನೆಂದರೆ, ನಾವು ಪಾಪ ಮಾಡೋಣ, ಕೃಪೆಯು ಹೆಚ್ಚಾಗಲಿ ಎಂದಲ್ಲ, ಕೃಪೆಯು ಹೆಚ್ಚಾಗಿ ಇರುವುದರಿಂದಲೇ ಎಂಬುದು. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 3 ವಿಧದಲ್ಲಿ ಜೀವಿಸಬಹುದೆಂದು ಹೇಳುತ್ತಾನೆ. ಅದರಲ್ಲಿ ಮೊದಲನೆಯದು ಧರ್ಮಶಾಸ್ತ್ರವನ್ನನುಸರಿಸಿ, ಎರಡನೆಯದು ಇಷ್ಟ ಬಂದ ಹಾಗೆ, ಮತ್ತು ಮೂರನೆಯದು ಸ್ವತಂತ್ರನಾಗಿ. ಪ್ರಿಯ ಸ್ನೇಹಿತನೇ, ನೀನು ಯಾರೇ ಆಗಿದ್ದರೂ ಧರ್ಮಶಾಸ್ತ್ರಾನುಸಾರವಾಗಿ ಜೀವಿಸುವನಾದರೆ ನೀನು ಹಳೇ ಸ್ವಭಾವಕ್ಕನುಸಾರ ಜೀವಿಸುವನಾಗಿದ್ದಿ.
ಪೌಲನು ತಿಳಿಸುವ ಎರಡನೇ ಅತಿಯಾದ ಜೀವಿತ ವಿಧಾನವು ಮನ ಬಂದಂತೆ ಜೀವಿಸುವುದು. ನೀನು ದೇವರ ಮಗುವಾಗಿರುವುದಾದರೆ ನಿನಗೆ ಇಷ್ಟ ಬಂದಂತೆ ಜೀವಿಸಲು ಸಾಧ್ಯವಿಲ್ಲ. ಕ್ರಿಸ್ತನಿಗೆ ಮೆಚ್ಚುಗೆಯಾಗುವಂತೆ ಜೀವಿಸತಕ್ಕದ್ದು. ನೀನು ಯೇಸು ಕ್ರಿಸ್ತನಿಗೆ ವಿಧೇಯನಾಗಿದ್ದು ಆತನಿಗೆ ನಿನ್ನನ್ನು ಒಪ್ಪಿಸಿಕೊಡಬೇಕು. ಇದು ನಿಜವಾಗಿಯೂ ಪ್ರಾಯೋಗಿಕವಾದದ್ದಾಗಿದೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆಯೆಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ನೋಡುವಾಗ ಪೌಲನು ಈ ಮಾತನ್ನು ಉಪಯೋಗಿಸುವಾಗ ನಾವು ಅದನ್ನು ತಿಳಿದಿಲ್ಲವೆಂಬುದು, ತಿಳಿದುಕೊಳ್ಳುವ ಅಗತ್ಯವಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಜೀವಿಸುವ ಪ್ರತಿಯೊಬ್ಬನೂ ಯಾವನಿಗಾದರೂ ಇಲ್ಲವೇ ಯಾವುದಕ್ಕಾದರೂ ದಾಸನಾಗಿ ಇರುತ್ತಾನೆ. ಒಬ್ಬ ವಿವರಣೆಗಾರನು ಹೇಳಿದ್ದರು, ನಾವೆಲ್ಲರೂ ಯಾರಿಗಾದರೂ ಇಲ್ಲವೇ ಯಾವುದಕ್ಕಾದರೂ ವಿಧೇಯರಾಗಿ ಇರುತ್ತೇವೆ ಎಂದು. ಪ್ರಿಯರೇ, ಇದು ಸತ್ಯವಾದದ್ದು. ಒಬ್ಬನು ಸೈತಾನನಿಗೆ ವಿಧೇಯನಾಗಿರಲು ಸಾಧ್ಯವಿದೆ. ನಮ್ಮ ಸ್ವಭಾವಕ್ಕನುಸಾರವಾಗಿ ನಾವು ಯಾರಿಗಾದರೂ ಅಥವಾ ಯಾವುದಕ್ಕಾದರೂ ಸೇವಕರಾಗಿರುತ್ತೇವೆ. ನಮ್ಮ ಯಜಮಾನನಿಗೆ ನಾವು ವಿಧೇಯರಾಗುತ್ತೇವೆಂದು ಇಲ್ಲಿ ಪೌಲನು ಹೇಳುತ್ತಿದ್ದಾನೆ. ನೀನು ಪಾಪಕ್ಕೆ ವಿಧೇಯನಾಗಿರುವುದಾದರೆ ಪಾಪವು ನಿನ್ನ ಯಜಮಾನನಾಗಿದೆ. ಪಾಪದಲ್ಲಿ ಜೀವಿಸುತ್ತಿದ್ದು ಕ್ರಿಸ್ತನು ನಿನ್ನ ಯಜಮಾನನೆಂದು ಹೇಳಬೇಡ. ಆತನು ನಿನ್ನ ಯಜಮಾನನಾಗಿಲ್ಲ. ಆತನು ನಿನ್ನನ್ನು ಬಿಡುಗಡೆಗೆ ನಡೆಸುವಾತನು. ಯಾತಕ್ಕಾಗಿ ಬಿಡುಗಡೆ? ಆತನಿಗಾಗಿ ಜೀವಿಸಲು ಮತ್ತು ಆತನಿಗೆ ವಿಧೇಯನಾಗಿರಲು. ಕರ್ತನಾದ ಯೇಸು ತಿರುಗಿ ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಒಂದು ವೈಯಕ್ತಿಕ ಪ್ರಶ್ನೆ ಎದುರಾಗುತ್ತದೆ. ಕ್ರಿಸ್ತನು ನಿಜವಾಗಿಯೂ ನಮ್ಮ ಯಜಮಾನನಾಗಿದ್ದಾನೋ ಎಂಬುದಾಗಿ. ನೀನು ಕೊಲೆ ಮಾಡಲಿಲ್ಲ, ಸುಳ್ಳು ಹೇಳುವುದಿಲ್ಲ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಮಾಡಬಾರದೆಂದು ಹೇಳಿದ್ದನ್ನು ಮಾಡುವುದಿಲ್ಲವೆಂದ ಮಾತ್ರಕ್ಕೆ ನೀನು ಕ್ರೈಸ್ತ ಜೀವಿತ ನಡೆಸುತ್ತಿದ್ದಿ ಎಂದು ಆಗುವುದಿಲ್ಲ. ನೀನು ಒಳ್ಳೆಯ ಜೀವಿತ ನಡೆಸುತ್ತಿರಬಹುದು ಅಷ್ಟೇ. ನಿಜವಾದ ಕ್ರೈಸ್ತ ಜೀವಿತವೆಂದರೆ ನಾವು ಕ್ರಿಸ್ತನಿಗೆ ವಿಧೇಯರಾಗಿರುವುದೇ ಆಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಿಕೊಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ಲೋಕದಲ್ಲಿರುವಾಗ ನಾಶನ ಪಾತ್ರರಾಗಿದ್ದಾಗ ಪಾಪಕ್ಕೆ ವಿಧೇಯರಾದಿರಿ. ಅದು ನಿಮ್ಮ ಸ್ವಾಭಾವಿಕ ಗುಣವಾಗಿತ್ತು. ಒಬ್ಬ ಮನುಷ್ಯನು ಪ್ರಶಸ್ತಿಯನ್ನು ಹೊಂದತಕ್ಕಷ್ಟು ಮಟ್ಟದ ಉತ್ತಮ ಜೀವಿತವನ್ನು ನಡೆಸಬಹುದು. ಇಂತಹ ಪ್ರಶಸ್ತಿಯನ್ನು ಹೊಂದಿದ ಒಬ್ಬ ವ್ಯಕ್ತಿ ಮಾತನಾಡುವುದನ್ನು ನಾನು ಕೇಳಿದ್ದೇನೆ. ಅವನ ಭಾಷೆಯಷ್ಟು ದುರ್ಭಾಷೆಯನ್ನು ನಾನು ಎಂದೂ ಕೇಳಿರಲಿಲ್ಲ. ಆ ಊರಿನಲ್ಲಿ ಅವನು ಅತಿ ಪ್ರತಿಷ್ಠಿತ ವ್ಯಕ್ತಿಯಾಗಿರಬಹುದು. ಆದರೆ ಅವನು ಯಾವುದಕ್ಕೆ ವಿಧೇಯನಾಗಿದ್ದಾನೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಅವನು ಸೈತಾನನಿಗೆ ವಿಧೇಯನಾಗಿದ್ದನು. ನೀನು ಕ್ರಿಸ್ತನಿಗೆ ವಿಧೇಯನಾಗಿರುವುದೇ ಅತಿ ಅವಶ್ಯವಾದ ಸಂಗತಿಯಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇನ್ನೊಂದು ವಿಚಾರ ನಾವು ತಿಳಿದಿರಬೇಕಾಗಿದೆ. ನಾವು ರಕ್ಷಿಸಲ್ಪಟ್ಟಾಗ ನಿನ್ನಲ್ಲಿ ಕ್ರಿಸ್ತನಿಗೆ ವಿಧೇಯವಾಗುವ ನೂತನ ಸ್ವಭಾವವು ಉಂಟಾಗುತ್ತದೆ. ಪೌಲನು ಹೇಳುತ್ತಾನೆ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನಾವು ಓದುತ್ತೇವೆ. ಪ್ರಿಯರೇ, ಈ ಸತ್ಯವನ್ನು ನಮ್ಮಲ್ಲಿ ಅನೇಕರು ತಿಳಿದುಕೊಂಡಿರದಿದ್ದರೂ ನಮ್ಮಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲ. ನಮ್ಮ ಹಳೆಯ ಸ್ವಭಾವದಲ್ಲಿ ಒಳ್ಳೆಯದೇನೂ ಇರುವುದಿಲ್ಲ. ಅದನ್ನು ಸುಧಾರಿಸಲು ನಾವು ಏನೇನೋ ಪ್ರಯತ್ನ ನಡೆಸಬಹುದು, ಆದರೆ ಅದನ್ನು ಒಳ್ಳೆಯದಕ್ಕಾಗಿ ಮಾಡುವುದಕ್ಕೆ ನಮ್ಮಿಂದ ಆಗದು. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಆಶ್ಚರ್ಯದ ಸಂಗತಿಯೆಂದರೆ ನಮ್ಮ ನೂತನ ಸ್ವಭಾವಕ್ಕೆ ಯಾವ ಬಲವೂ ಇರುವುದಿಲ್ಲ. ಈ ವಿಚಾರದಲ್ಲಿ ನಮ್ಮಲ್ಲಿ ಅನೇಕರು ತಪ್ಪು ಮಾಡುತ್ತೇವೆ. ಈಗ ನಾವು ಕ್ರೈಸ್ತರಾದದರಿಂದ ನಾವು ಅತಿ ಉನ್ನತ ಮಟ್ಟದಲ್ಲಿ ನಡೆಯಬಹುದೆಂದು ಭಾವಿಸುತ್ತೇವೆ. ಆದರೆ ಅದು ಸಾಧ್ಯವಿಲ್ಲ. ನಾವು ಮೊದಲಿಗೆ ಇದ್ದಷ್ಟೇ ಬಲಹೀನರಾಗಿದ್ದೇವೆ. ಆದ್ದರಿಂದಲೇ ನಾವು ನಂಬಿಕೆಯಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಜೀವಿಸಬೇಕಾಗಿದೆ. ಪವಿತ್ರಾತ್ಮನು ಮಾತ್ರವೇ ಕ್ರೈಸ್ತ ಜೀವಿತವನ್ನುಂಟು ಮಾಡಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಪಾಪದಿಂದ ಬಿಡುಗಡೆಯನ್ನು ಹೊಂದಿ
ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಕ್ರೈಸ್ತ ಜೀವಿತ ಜೀವಿಸಲಿಕ್ಕಾಗುವಂತೆ ಆತನು ಮಾಡಿದ್ದಾನೆ. ಅದರ ಅರ್ಥ ಪಾಪವು ತೆಗೆಯಲ್ಪಟ್ಟಿದೆ ಎಂದಲ್ಲ, ಆದರೆ ಈಗ ನಾವು ದೇವರಿಗಾಗಿ ಜೀವಿಸಬಹುದೆಂದು ಅರ್ಥವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿಮ್ಮ ನರಭಾವದ ಬಲಹೀನತೆ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವನ್ನು ಇನ್ನೂ ಅರ್ಥವಾಗುವಂತೆ ಹೇಳೋಣ. ನಿಮ್ಮ ನರಭಾವದ ಬಲಹೀನತೆ ಅಥವಾ ತಿಳಿದುಕೊಳ್ಳುವುದಕ್ಕೆ ಕಷ್ಟವಾಗಿರುವ ಸ್ಥಿತಿಯಿಂದಾಗಿ ನಾನು ಹೀಗೆ ಮಾತನಾಡುತ್ತೇನೆ ಎಂಬುದಾಗಿ ಅಶುದ್ಧತೆ ಹಾಗೂ ನೀತಿಯನ್ನು ಮೀರಿ ನಡೆಯುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಒಪ್ಪಿಸಿಕೊಟ್ಟಿರಿ. ಹಾಗೆಯೇ ಈಗ ನೀತಿಗೆ ದಾಸರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಒಪ್ಪಿಸಿಕೊಡಿರಿ ಎಂಬುದಾಗಿ ಹೇಳುತ್ತದೆ. ಪ್ರಿಯರೇ, ತಾನು ದಾಸರು ಎನ್ನುವ ಪದವನ್ನು ಯಾಕೆ ಉಪಯೋಗಿಸಿದನೆಂಬುದಾಗಿ ಪೌಲನು ವಿವರಿಸುವಂತೆ ತೋರುತ್ತದೆ. ಅದನ್ನು ಉಪಯೋಗಿಸಿದಕ್ಕಾಗಿ ಕ್ಷಮೆ ಕೇಳಿಕೊಳ್ಳುವಂತೆಯೂ ತೋರುತ್ತದೆ. ರೋಮ್ ಸಾಮ್ರಾಜ್ಯದಲ್ಲಿ ಗುಲಾಮತನವು ಸಾಮಾನ್ಯವಾಗಿತ್ತು. ರೋಮ್ ಸಾಮ್ರಾಜ್ಯದ ಸುಮಾರು 120 ಮಿಲಿಯನ್ ಜನರಲ್ಲಿ ಅರ್ಧಕ್ಕಿಂತ ಹೆಚ್ಚಿನವರು ಗುಲಾಮರಾಗಿದ್ದರು. ಇದರಲ್ಲಿ ಅನೇಕ ಕ್ರೈಸ್ತರು ಕೂಡ ಇದ್ದರು. ಕರ್ತನಲ್ಲಿ ಪ್ರಿಯರೇ, ನರಭಾವದ ಬಲಹೀನತೆಯ ದೆಸೆಯಿಂದ ಮಾತನಾಡುತ್ತೇನೆಂದು ಪೌಲನು ಹೇಳುತ್ತಾನೆ. ಅಂದರೆ ತಾನು ದೈವ ಪ್ರೇರಣೆಯಿಂದ ನುಡಿಯುವುದಲ್ಲವೆಂದು ಅರ್ಥವಲ್ಲ, ಆದರೆ ಮನುಷ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಮಾತನಾಡುತ್ತಿದ್ದಾನೆ. ಈ ಮನುಷ್ಯ ಭಾಷೆಯ ಪ್ರಕಾರ ನಾವೆಲ್ಲರೂ ದಾಸರೇ ಆಗಿದ್ದೇವೆ. ಒಂದು ಗುಂಪಿನ ನಿಯಮಗಳಿಂದ ನೀವು ಹೊರಬರಬಹುದು, ಆದರೆ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗುವುದು. ನಮ್ಮ ಈ ದಿನಗಳಲ್ಲಿ ನಡೆಯುವಂತಾದ್ದು ಈ ಯುಗದಲ್ಲಿಯೇ ದುಃಖಕರವಾದ ಸಂಗತಿಗಳೇ. ಪಾಪ ಮಾಡುವಾಗ ನಾವು ಪಾಪಕ್ಕೆ ದಾಸರಾಗಿದ್ದೇವೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ ಎಂಬುದಾಗಿ. ಪ್ರಿಯರೇ, ಆಗ ಕ್ರಿಸ್ತನನ್ನು ಸೇವಿಸುವ ಕುರಿತು ನೀವು ಯೋಚಿಸಲಿಲ್ಲ, ಅದರಲ್ಲಿ ನಿಮಗೆ ಆಸಕ್ತಿಯೂ ಇರಲಿಲ್ಲ. ಈಗ ಕ್ರಿಸ್ತನಿಂದ ನೀವು ಸ್ವತಂತ್ರರಾಗಿದ್ದೀರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆಯುಂಟಷ್ಟೇ, ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ಕ್ರಿಸ್ತನಿಂದ ಸ್ವತಂತ್ರರಾಗಿದ್ದದ್ದು ಮಾತ್ರವೇ ಅಲ್ಲದೆ ಫಲವಿಲ್ಲದವರಾಗಿದ್ದೀರಿ. ನಿಮಗೆ ಇಷ್ಟವಿದ್ದಂತೆ ಜೀವಿಸಿದಿರಿ. ಅದರಿಂದಾದ ಫಲವು ನಾಚಿಕೆಯಷ್ಟೇ, ಅದು ನಿಜವಾದ ಸ್ವಾತಂತ್ರ್ಯವಲ್ಲ, ಅದು ಸ್ವೇಚ್ಛೆಯಾಗಿತ್ತು. ಈ ಹಳೆಯ ಜೀವಿತಕ್ಕೆ ಪುನಃ ಹೋಗುವುದಕ್ಕೆ ನಿಮಗೆ ಮನಸ್ಸಿದೆಯೋ? ದೇವರ ಮಗುವಿಗೂ ಸೈತಾನನ ಮಗುವಿಗೂ ಇರುವ ವ್ಯತ್ಯಾಸವೆಂದರೆ, ಸೈತಾನನ ಮಗನು ಅವನಿಗೆ ಇಷ್ಟವಾಗುವ ಕಾರ್ಯಗಳನ್ನು ಮಾಡುವುದರಲ್ಲಿ ಸಂತೋಷಪಡುತ್ತಾನೆ, ಆದರೆ ದೇವರ ಮಗುವಿಗೆ ಈ ಕಾರ್ಯಗಳು ಹೃದಯಕ್ಕೆ ನೋವನ್ನುಂಟು ಮಾಡುವಂಥವುಗಳು ಆಗಿವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣವೇ? ನಾವು ದೇವರ ಮಕ್ಕಳಾಗಿ ಜೀವಿಸುತ್ತಾ ಇದ್ದೇವೆಯೋ? ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ದಾಸರಾಗುವವರಿಗೆ ದೊರಕುವ ಆನಂದಮಯ ಭಾಗ್ಯದ ಕುರಿತಾಗಿ ಪೌಲನು ತಿಳಿಸುತ್ತಿದ್ದಾನೆ. ಮರಣಕ್ಕೆ ನಡೆಸುವ ಪಾಪದಿಂದ ಅವರಿಗೆ ಬಿಡುಗಡೆಯಾಗುತ್ತದೆ ಮತ್ತು ಈಗ ನಿತ್ಯತ್ವಕ್ಕೆ ಉಳಿಯುವ ಫಲಗಳನ್ನು ಬಿಡಬಹುದು. ನಿತ್ಯ ಜೀವವು ಮರಣಕ್ಕೆ ವಿರುದ್ಧವಾದದ್ದಾಗಿದೆ. ಆದಿ ಸೌಹಾರ್ದಿಕರ ಜೀವಿತದಲ್ಲಿ ನಾವು ಇದನ್ನು ಕಾಣಬಹುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೈತಾನನು ಕೂಲಿ ಕೊಡುವ ಯಜಮಾನನಾಗಿದ್ದು ನಿನಗೆ ಸಂಬಳ ದೊರಕುವ ಹಾಗೆ ನೋಡಿಕೊಳ್ಳುತ್ತಾನೆ. ನೀನು ಅವನಿಗಾಗಿ ಕೆಲಸ ಮಾಡುವುದಾದರೆ ಈ ಪಾಪದ ಕೆಲಸದ ಸಂಬಳ ಮರಣವೇ ಆಗಿದೆ.
ಆದರೆ ದೇವರ ವರವು ನಿತ್ಯ ಜೀವವಾಗಿದೆ. ಈ ವರವು ನಂಬಿಕೆಯ ಮೂಲಕ ನಿನಗೆ ದೊರಕುತ್ತದೆ. ನೀನು ನಂಬಿಕೆಯಿಂದ ರಕ್ಷಿಸಲ್ಪಟ್ಟಿದ್ದೀ, ನಂಬಿಕೆಯಿಂದಲೇ ಜೀವಿಸಬೇಕಾಗಿದೆ. ಪ್ರತಿ ಹೆಜ್ಜೆಯೂ ನಂಬಿಕೆಯಿಂದಲೇ ನಡೆಯಬೇಕಾಗಿದೆ. ನಿನ್ನನ್ನು ನೀನೇ ಹೇಗೆ ರಕ್ಷಿಸಿಕೊಳ್ಳಲಾರೆಯೋ ಹಾಗೇ ನಿನ್ನಷ್ಟಕ್ಕೆ ನೀನು ದೇವರಿಗಾಗಿ ಜೀವಿಸಲಾರಿ. ಅದಕ್ಕಾಗಿ ನೀನು ದೇವರ ಮೇಲೆ ಸತತವಾಗಿ ಆತುಕೊಂಡಿರಬೇಕು. ಪವಿತ್ರಾತ್ಮನ ಶಕ್ತಿಯಿಂದ ಕರ್ತನಾದ ಯೇಸುವನ್ನು ಯಾವಾಗಲೂ ನೋಡುತ್ತಿರಬೇಕು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ನಮಗೆ ತಿಳಿಯಪಡಿಸಿದೆ, ಪಾಪವು ಒಂದು ಸಂಬಳವನ್ನು ಕೊಡುತ್ತದೆ, ಅದು ಮರಣವಾಗಿದೆ. ಆದರೆ ದೇವರು ಉಚಿತಾರ್ಥವಾದ ವರವಾಗಿ ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಎಂಥ ಅದ್ಭುತವಾದ ಆಶೀರ್ವಾದವಲ್ಲವೇ ಪ್ರಿಯರೇ? ಆದುದರಿಂದ ನಿತ್ಯವೂ ನಮ್ಮ ಜೀವಿತದಲ್ಲಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುತ್ತಾ ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳೋಣ. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನೂ ತನ್ನ ಕೃಪೆಯಿಂದಲೇ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಸೈತಾನನು ಯಜಮಾನನಾಗಿದ್ದರೆ ಅವನು ಕೂಲಿ ಕೊಡುತ್ತಾನೆ. ಅದು ಪಾಪದ ಸಂಬಳ ಮರಣವಾಗಿದೆ. ಆದರೆ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ದೇವರು ಕೊಡುವ ಪ್ರತಿಫಲ ನಿತ್ಯ ಜೀವವಾಗಿದೆ. ಆರಿಸಿಕೊಳ್ಳುವಿಕೆ ನಮ್ಮದೇ. ದೇವರ ಹೃದಯವನ್ನು ಆಶೆಯನ್ನು ನಾವು ಈಡೇರಿಸಲು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುನ್ನಡೆಯೋಣ. ಬನ್ನಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನನಗೆ ಸ್ತೋತ್ರ ಮಾಡುತ್ತೇವೆ. ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಕುಟುಂಬವಾಗಿಯೂ ವ್ಯಕ್ತಿಗತವಾಗಿಯೂ ಆಶೀರ್ವದಿಸು. ಯೇಸು ಕ್ರಿಸ್ತನಲ್ಲಿ ಸಿಗುವಂಥ ಉಚಿತವಾದಂಥ ರಕ್ಷಣೆಯನ್ನು ಹೊಂದುವಂತೆ ಕೃಪೆ ತೋರಿಸು. ಅವರ ಆತ್ಮೀಯ ಕಣ್ಣುಗಳು ತೆರೆ ಕರ್ತನೆ. ಈ ಕೃಪೆಯ ದಿನಗಳನ್ನು ಅಲಕ್ಷ್ಯ ಮಾಡದೆ ಯೇಸು ಸ್ವಾಮಿಯನ್ನು ತಮ್ಮ ಜೀವಿತದಲ್ಲಿ ಸ್ವೀಕರಿಸಿಕೊಂಡು ದೇವರ ಮಕ್ಕಳಾಗುವಂತೆ ಜೀವವನ್ನು ಹೊಂದಿ ಮುಂದೆ ನಡೆಯುವಂತೆ ಕೃಪೆ ತೋರಿಸಬೇಕೆಂದು ಯೇಸು ಸ್ವಾಮಿಯ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನೀವು ಹೊಂದಿದ ಆಶೀರ್ವಾದವನ್ನು ಇತರರು ಹೊಂದಿಕೊಳ್ಳಲು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ತಿಳಿಸಿರಿ. ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವೇ? ವಂದನೆಗಳು.